ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಸ್ಥಾನದಲ್ಲಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ಈಗ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಒಂದು ಕಡೆ ಸರ್ಕಾರದ ಪರವಾಗಿರುವಂತಹ ವಕೀಲರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಗ್ಯಾಪ್ ಅಲ್ಲಿ ದರ್ಶನ್ ವಿದೇಶಕ್ಕೆ ಹೋಗಲಿಕ್ಕೆ ಅವಕಾಶವನ್ನ ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ. 57ನೇ CCH ಕೋರ್ಟ್ಗೆ ನಟ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ತಮ್ಮ ಪರವಾಗಿರುವ ವಕೀಲರ ಮುಖೇನವಾಗಿ. ನಟ ದರ್ಶನ್ ಪರ ವಕೀಲ ಸುನಿಲ್ ಈಗ 57ನೇ CCH ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು 57ನೇ CCH ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಕೂಡ ಇದೆ. ನಟ ದರ್ಶನ್ ವಿದೇಶಕ್ಕೆ ಹೋಗಲಿಕ್ಕೆ ಸರ್ಕಾರದ ಪರವಾಗಿರುವಂಥ ವಕೀಲರು SPP ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತನಿಖಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ಯಾವುದೇ ಕಾರಣಕ್ಕೂ ವಿದೇಶಕ್ಕೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು ಕೋರ್ಟು ಅಂತ SPP ಈಗ ಪ್ರಬಲವಾದಂತಹ ವಾದವನ್ನೇ ಮಂಡಿಸ್ತಾ ಇದ್ದಾರೆ. ಇನ್ನು ತನಿಖಾಧಿಕಾರಿ ಮಾಹಿತಿ ಆಧರಿಸಿ SPP ಒಂದು ಕಡೆ ವಿರೋಧ, ಯಾಕಂದರೆ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಒಂದು ಕಡೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಏರ್ಬಿಟ್ಟಿದ್ದಾರೆ. ಈಗ ಸರ್ಕಾರದ ಪರವಾಗಿರುವಂತಹ ವಕೀಲರು ಜೊತೆಗೆ ಪೊಲೀಸ್ನವರು ಒಂದು ಕಡೆ ಅರ್ಜಿ ವಿಚಾರಣೆ ನಡೀತಾ ಇದೆ. ಕೇಸು ಇನ್ನೂ ಖುಲಾಸೆ ಆಗಿಲ್ಲ. ಅದ್ರ ಜೊತೆಗೆ ಷರತ್ತುಬದ್ಧ ಜಾಮೀನು ಮೇಲೆ ಹೊರಗಡೆ ಇರುವಂಥದ್ದು. ಷರತ್ತುಬದ್ಧ ಜಾಮೀನು ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಸಾಕ್ಷಿಗಳನ್ನು ನಾಶ ಮಾಡಬಾರ್ದು, ವಿದೇಶಗಳಿಗೆ ಪ್ರಯಾಣವನ್ನು ಬೆಳೆಸಬಾರ್ದು ಅಂತ ಒಂದಿಷ್ಟು ಮೆನ್ಷನ್ ಕೋರ್ಟೇ ಮಾಡಿರ್ತದೆ. ಅದರಲ್ಲಿ ಈಗ ಕೆಲವೊಂದು ಸಾಕ್ಷಿಗಳ ಜೊತೆನೇ ಓಡಾಡ್ತಾ ಇದ್ದಾರೆ. ಬಹಳ ಮುಖ್ಯವಾದಂಥ ಸಾಕ್ಷಿ ಅಂದರೆ ಚಿಕ್ಕಣ್ಣ. ಈಗ ರೇಣುಕಾಸ್ವಾಮಿ ಕೊಲೆ ಆಗೋದಕ್ಕಿಂತ ಮುಂಚೆ ಒಂದಿಷ್ಟು ಚಿಕ್ಕಣ್ಣ, ನಟ ದರ್ಶನ್ ಎಲ್ಲ ಒಂದು ರೆಸ್ಟೋರೆಂಟಲ್ಲೆಲ್ಲ ಊಟ ಮಾಡಿದ್ರು. ಅದಾದ ಮೇಲೆ ಚಿಕ್ಕಣ್ಣನನ್ನು ಕೂಡ ಪೊಲೀಸ್ನವರು ತನಿಖೆಗೆ ಒಳಪಡಿಸಿದ್ರು. ಅದಾದಮೇಲೆ ವಾಮನ ಅನ್ನುವಂಥ ಒಂದು ಸಿನಿಮಾ ಕೂಡ ನಟ ದರ್ಶನ್ ನೋಡಿದರು. ಅವತ್ತು ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಅವತ್ತು ಕೋರ್ಟ್ ಕೂಡ ಅವ್ರಿಗೆ ಗರಂ ಆಗಿತ್ತು ದರ್ಶನ್ ಮೇಲೆ. ವಿಚಾರಣೆಗೆ ಯಾಕೆ ಹಾಜರಾಗಿಲ್ಲ ಅಂತ ಪ್ರಶ್ನೆ ಕೇಳಿದಾಗ ಏನೋ ಒಂದಿಷ್ಟು ಕಾರಣಗಳನ್ನ ಕೊಟ್ಟಿದ್ರು. ಆದರೆ ಅವರು ವಾಮನ ಅನ್ನುವಂಥ ಸಿನಿಮಾ ನೋಡಿದರು. ಹಾಗಾಗಿ ಸಹಜವಾಗಿ ಒಂದಿಷ್ಟು ಕೋರ್ಟಿನ ಕೆಂಗಣ್ಣಿಗೂ ನಟ ದರ್ಶನ್ ಗುರಿ ಆಗ್ತಾ ಇದ್ದಾರೆ. ಆ ಗ್ಯಾಪಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಕಾನೂನಿನ ಕಟ್ಟಳೆಗಳ ಬಗ್ಗೆಯೂ ಕೂಡ ಪ್ರತಿಯೊಬ್ಬರು ತಲೆಬಾಗಲೇಬೇಕಾಗ್ತದೆ. ಅದಕ್ಕೆ ದರ್ಶನ್ ಏನು ಹೊರತಾಗಿಲ್ಲ. ಈ ಗ್ಯಾಪಲ್ಲಿ ಕೆಲವೊಂದು ಸಾಕ್ಷಿಗಳನ್ನು ನಾಶ ಮಾಡಬಾರ್ದು ಅಂತ ಕೋರ್ಟ್ ಏನು ಆದೇಶ ಕೊಟ್ಟಿದೆಯಲ್ಲ, ಷರತ್ತುಬದ್ಧ ಜಾಮೀನು ಕೊಟ್ಟಿದೆಯಲ್ಲ, ಆ ಸಾಕ್ಷಿಗಳ ಜೊತೆನೇ ಓಡಾಡ್ತಾ ಇದ್ದಾರೆ. ನಟ ಚಿಕ್ಕಣ್ಣ ಸೇರಿದಂತೆ ಕೆಲವೊಂದಿಷ್ಟು ಸಾಕ್ಷಿಗಳಿದ್ದಾವೆ. ಹಾಗಾಗಿ ಸಾಕ್ಷಿಗಳ ಮೇಲೆ ಪ್ರಭಾವ ಏನಾದರೂ ಬೀರ್ತಾ ಇದ್ದಾರಾ ನಟ ದರ್ಶನ್, ಅಥವಾ ಸಾಕ್ಷಿಗಳ ಮೇಲೆ ಮನವೊಲಿಸುವಂಥ ಕೆಲಸ ಮಾಡ್ತಾ ಇದ್ದಾರಾ, ನನ್ನ ಪರವಾಗಿ ಸಾಕ್ಷಿ ಹೇಳಿ ಅಂತ? ಈ ಥರ ಒಂದಿಷ್ಟು SPP ಒಂದಿಷ್ಟು ಪ್ರಶ್ನೆಗಳನ್ನು ಸಹಜವಾಗಿ ಇವಾಗ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನ್ಯಾಯಾಧೀಶರ ಮುಂದೆ ಇಂತಹ ಒಂದಿಷ್ಟು ಪಾಯಿಂಟ್ಗಳನ್ನು ಈ ಹಿಂದೆ ಕೂಡ ಹೇಳಿದ್ದಾರೆ. ಈಗ ವಿದೇಶಕ್ಕೆ ಹೋಗಲಿಕ್ಕೆ ದರ್ಶನ್ ಪರವಾಗಿರುವಂಥ ವಕೀಲರು ಸುನಿಲ್ ಒಂದು ಕಡೆ 57ನೇ CCH ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಅರ್ಜಿ ವಿಚಾರಣೆ ಇದೆ. ವಿದೇಶಕ್ಕೆ ಹೋಗಲಿಕ್ಕೆ ಕೋರ್ಟ್ ಅನುಮತಿ ಕೊಡ್ತದಾ ಅಥವಾ ಅನುಮತಿ ಕೊಡಲ್ವಾ, ಇನ್ನು ಮತ್ತು ಬೇರೆ ಏನು ನಿರ್ಧಾರಕ್ಕೆ ಬರ್ತದೆ ಎಲ್ಲವೂ ಕೂಡ ಕೋರ್ಟ್ ನಿರ್ಧಾರಕ್ಕೆ ಬಿಟ್ಟಿರುವಂಥ ವಿಚಾರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕೊಡ್ತಾ ಹೋಗ್ತಾರೆ. ಅಜಯ್, ಷರತ್ತುಬದ್ಧ ಜಾಮೀನನ್ನು ಹೈಕೋರ್ಟ್ ದರ್ಶನ್ಗೆ ಕೊಟ್ಟಿದೆ. ಮತ್ತೊಂದು ಕಡೆ ಸರ್ಕಾರದ ಪರವಾಗಿರುವಂಥ ವಕೀಲರು SPP ಪೊಲೀಸ್ನವರು ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ನಟ ದರ್ಶನ್ ಕೇಸ್ ಇನ್ನೂ ಕೂಡ ಖುಲಾಸೆ ಆಗಿಲ್ಲ. ಇನ್ನೊಂದು ಕಡೆ ಸಾಕ್ಷಿಗಳನ್ನು ನಾಶ ಮಾಡಬಾರ್ದು, ವಿದೇಶಕ್ಕೆ ಪ್ರಯಾಣ ಬೆಳೆಸಬಾರ್ದು ಅಂತ ಒಂದಿಷ್ಟು ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿತ್ತು. ಈಗ ಸಾಕ್ಷಿಗಳ ಜೊತೆನೇ ಓಡಾಡ್ತಾ ಇದ್ದಾರೆ. ಪ್ರಮುಖ ಸಾಕ್ಷಿ ಹೈ ವಿಟ್ನೆಸ್ ಅಂದರೆ ನಟ ಚಿಕ್ಕಣ್ಣ ಜೊತೆನೇ ಓಡಾಡ್ತಾ ಇದ್ದಾರೆ. ಸಿನಿಮಾ ಕೂಡ ನೋಡ್ತಾ ಇದ್ದಾರೆ, ಆರಾಮಲ್ಲಿದ್ದಾರೆ. ಈಗ ನೋಡಿದರೆ ವಿದೇಶಕ್ಕೆ ಹೋಗಲಿಕ್ಕೆ ಅವಕಾಶ ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ. ಏನಾಗ್ಬೋದು, ನಟ ದರ್ಶನ್ಗೆ ಏನಾದರೂ ಸಿಗ್ಬೋದಾ, ವಿದೇಶಕ್ಕೆ ಹೋಗಲಿಕ್ಕೆ ಅವಕಾಶ ಕೋರ್ಟ್ ಕೊಡ್ತದಾ ಅಂತ? ಅಜಯ್, ಖಂಡಿತವಾಗ್ಲೂ ಸಚಿನ್, ಅಂದ್ರೆ ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಈ ಒಂದು ವಿಚಾರಣೆ ಕೂಡ ಇರುವಂತದ್ದು. ಇನ್ನು CCH ಕೋರ್ಟ್ ಅಲ್ಲೂ ಕೂಡ ಇವರು ಪ್ರತಿ ತಿಂಗಳು ಅಂದ್ರೆ ಕೋರ್ಟ್ ಹಿಯರಿಂಗ್ ಇದ್ದಂತ ಸಂದರ್ಭದಲ್ಲಿ ಬಂದು ಹೋಗ್ಬೇಕಾಗತ್ತೆ. ಹೀಗಾಗಿ ಈ ಒಂದು ಬೇಲ್ ರಿಜೆಕ್ಷನ್ ಕೂಡ ಅಲ್ಲಿ ಆಗಿರುವಂತದ್ದು. ಆದ್ರೆ ಇಲ್ಲಿಗ ಅವರಿಗೆ ವಿದೇಶಕ್ಕೆ ಹೋಗೋದಕ್ಕೂ ಕೂಡ ಏನಾದ್ರು ಅವಕಾಶ ಸಿಗುತ್ತಾ ಅನ್ನೋದ್ರ ಬಗ್ಗೆ ಈಗಾಗಲೇ ವಿಚಾರಗಳು ಓಡಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಒಂದು ಷರತ್ತುಬದ್ಧ ಜಾಮೀನನ್ನ ಕೋರ್ಟ್ ಕೊಡ್ತಿದೆ. ಈ ಒಂದು ಸಂದರ್ಭದಲ್ಲೂ ಕೂಡ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೂ ಕೂಡ ಅವ್ರು ಪರ್ಮಿಷನ್ ತಗೋಬೇಕಾಗತ್ತೆ. ಆದ್ರೆ ಈಗ ನಟ ದರ್ಶನ್ ಏನಿದ್ದಾರೆ, ಅವರು ವಿದೇಶಕ್ಕೆ ತೆರಳಬೇಕು ಅಂತ ಈಗಾಗಲೇ ಅವರ ಪರ ವಕೀಲರಾದಂತ ಸುನೀಲ್ ಕುಮಾರ್ ಏನಿದ್ದಾರೆ, ಅವರ ಕಡೆಯಿಂದ ಈಗಾಗಲೇ ಅರ್ಜಿಯನ್ನು ಕೂಡ ಹಾಕಿರುವಂತದ್ದು. ಇದಕ್ಕೆ ಆಕ್ಷೇಪ ಸಲ್ಲಿಸ್ತೀವಿ ಅಂತಾನು ಕೂಡ ಈಗಾಗಲೇ
ತನಿಖಾಧಿಕಾರಿ ಜೊತೆಗೆ ಕೂಡ SPP ಮಾತಾಡ್ಕೊಂಡು ಇವತ್ತು ನಾವು ಅದಕ್ಕೆ ಆಕ್ಷೇಪವನ್ನ ಸಲ್ಲಿಸ್ತೀವಿ ಅನ್ನೋ ಮಾತನ್ನು ಕೂಡ ಅವರು ಕೂಡ ಹೇಳಿದ್ದಾರೆ. ಕೋರ್ಟ್ ಯಾವ ರೀತಿಯಾದಂತ ತೀರ್ಮಾನ ತಗೊಳತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ಯಾಕಂತಂದ್ರೆ ಎಲ್ಲಿ ವಿದೇಶಕ್ಕೆ ಹೋಗುವಂತದ್ದಾದ್ರೆ ಯಾವ ಕಾರಣಕ್ಕೋಸ್ಕರ ಹೋಗ್ತಾರೆ, ಏನು ಬಿಸ್ನೆಸ್ ಮೇಲೆ ಹೋಗ್ತಾರಾ ಅಥವಾ ಟ್ರಿಪ್ ಮೇಲೆ ಹೋಗ್ತಾರಾ ಅಥವಾ ಫಿಲಂ ಶೂಟಿಂಗ್ ಮೇಲೆ ಹೋಗ್ತಾರಾ, ಇವೆಲ್ಲವನ್ನು ಕೂಡ ಕೋರ್ಟ್ ಪ್ರಶ್ನೆಯನ್ನ ಮಾಡುತ್ತೆ. ಪ್ರಶ್ನೆಯನ್ನ ಮಾಡಿ ನಿಜಕ್ಕೂ ಕೂಡ ಹೋಗುವಂತ ಏನು ಸ್ಥಿತಿಲಿದ್ರೆ ಅಂದ್ರೆ ಹೋಗ್ಲೇಬೇಕು ಅಂತಿದ್ರೆ ಕೋರ್ಟ್ ಅದನ್ನ ನೋಡಿ ಅವರು ಡಿಸಿಷನ್ ತಗೊಂತಾರೆ, ಇವರಿಗೆ ಅನುಮತಿ ಕೊಡ್ಬೇಕು ಅಥವಾ ಕೊಡಬಾರ್ದು ಅಂತ ಹೇಳಿ. ಸೊ ಈಗ ಇವತ್ತು ಕೂಡ ಅದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಈಗಾಗಲೇ SPP ಆಗಿರ್ಬೋದು ಮತ್ತೆ ತನಿಖಾಧಿಕಾರಿ ಆಗಿರ್ಬೋದು ಈಗಾಗಲೇ ಅವರು ಕೂಡ ಮಾತನಾಡಿರುವಂತದ್ದು. ಹೀಗಾಗಿ ಕೋರ್ಟ್ ಯಾವ ರೀತಿ ಹೇಳತ್ತೆ ಅಂತ ಒಂದ್ ರೀತಿ ಕುತೂಹಲ ಕೂಡ ಇರುವಂತದ್ದು. ಇನ್ನು ಇವರ ಜೊತೆಗೆ ಬೇರೆ ಬೇರೆ ಏನು ಇನ್ನುಳಿದ ಆರೋಪಿಗಳು ಕೂಡ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ನಮಗೆ ಅನುಮತಿ ಬೇಕು ಅಂತ ಕೂಡ ಈಗಾಗಲೇ ಹೋಗಿ ಬಂದಿರುವಂತದ್ದು. ಕಾನೂನಲ್ಲಿ ಅದಕ್ಕೂ ಕೂಡ ಅವಕಾಶ ಇದೆ. ಇನ್ನು ನ್ಯಾಯಾಧೀಶರು ಯಾವ ರೀತಿಯಾದಂತಹ ವಿಚಾರಗಳನ್ನ ತಗೊಳ್ತಾರೆ ಅನ್ನೋದು ನೋಡ್ಬೇಕಾಗತ್ತೆ. ಇನ್ನು ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಈ ಒಂದು ಕೇಸ್ ಇನ್ನೂ ಕೂಡ ಇರೋದ್ರಿಂದಾಗಿ ಬಹುತೇಕವಾಗಿ ಕೊಡೋದು ಡೌಟ್ ಅಂತಾನೆ ಹೇಳ್ಬೋದು. ಆದ್ರೆ ಯಾವ ಪರ್ಪಸ್ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಸೊ ಹೀಗಾಗಿ ಕಂಪ್ಲೀಟ್ ಆಗಿ ಈ ಒಂದು ವಿಚಾರವನ್ನ ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ. ಅವರ ತೀರ್ಮಾನ ಮಾಡಿದ ನಂತರವೇ ಇದಕ್ಕೆ ಯಾವ ರೀತಿಯಾದಂತ ತೀರ್ಮಾನ ಬರುತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ಸಚಿನ್, ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.